ಜ್ಯೋತಿಷ್ಯ ದೀಪಂ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇಂದು ನಿಮ್ಮ ರಾಶಿ ಅನುಗುಣವಾಗಿ ನಿಮ್ಮ ರಾಶಿಫಲ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ವಾರದ ಮೊದಲ ದಿನ ಕೆಲಸದ ಸ್ಥಳದಲ್ಲಿ ಅಥವಾ ಕಚೇರಿಯಲ್ಲಿ ನಿಮಗೆ ಕೆಲವು ಹೊಸ ಹಕ್ಕುಗಳನ್ನು ನೀಡಬಹುದು. ಇದು ನಿಮ್ಮ ಮೇಲೆ ಕೆಲಸದ ಹೊರೆ ಹೆಚ್ಚುತ್ತದೆ. ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 2 ಮತ್ತು ಅದೃಷ್ಟವಾದ ಬಣ್ಣ ಬೂದು ಬಣ್ಣ ಮತ್ತು ಹಳದಿ. ವೃಷಭರಾಶಿ. ವೃಷಭರಾಶಿಯವರಿಗೆ ಇಂದು ಮಧ್ಯಮ ಫಲಪ್ರದ ದಿನವಾಗಿರುತ್ತದೆ. ಕುಟುಂಬದ ಹಿರಿಯರೊಂದಿಗೆ ವಾದದಲ್ಲಿ ಭಾಗಿಯಾಗಬೇಡಿ. ಅವರ ಅಭಿಪ್ರಾಯವನ್ನು ಆಲಿಸಿ, ಇದು ಉಪಯುಕ್ತವೆಂದು ಸಾಬೀತಾಗಬಹುದು. ಮನೆಯ ಸದಸ್ಯರ ಆರೋಗ್ಯಕ್ಕಾಗಿ ನೀವು ಓಡಾಡಬೇಕಾಗಬಹುದು. ರಹಸ್ಯ ಶತ್ರುಗಳ ಬಗ್ಗೆ ಎಚ್ಚರ ವಹಿಸಿ. ನಿಮಗೆ ಅದೃಷ್ಟವಾದ ಸಂಖ್ಯೆ 6 ಮತ್ತು ಅದೃಷ್ಟವಾದ ಬಣ್ಣ ಬಿಳಿ ಬಣ್ಣ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವ್ಯಾಪಾರ ಪಾಲುದಾರರು ಮತ್ತು ಸಂಗಾತಿಯಿಂದ ಸಂಪೂರ್ಣ ಬೆಂಬಲವೂ ಇರುತ್ತದೆ. ಹಳೆಯ ಸಾಲಗಳು ಕಡಿಮೆಯಾಗುತ್ತವೆ. ತಾಯಿಯೊಂದಿಗೆ ಕೆಲವು ಸೈದ್ಧಾಂತಿಕ ಭಿನ್ನತೆಗಳು ಇರಬಹುದು. ಸಾಮಾಜಿಕ ಕೆಲಸ ಮಾಡುವುದರಿಂದ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚುತ್ತದೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 2 ಮತ್ತು ಅದೃಷ್ಟವಾದ ಬಣ್ಣ ಕೇಸರಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ನೀವು ದೀರ್ಘಕಾಲದವರೆಗೆ ಅಂಟಿಕೊಂಡಿದ್ದ ಹಣವನ್ನು ಪಡೆಯುತ್ತೀರಿ ಮತ್ತು ಯಾವುದೇ ಆಸ್ತಿಯನ್ನು ಖರೀದಿಸುವ ವ್ಯವಹಾರವನ್ನು ಪೂರ್ಣಗೊಳಿಸುತ್ತೀರಿ. ಹೊಸ ಸಂಬಂಧದಲ್ಲಿ ಸ್ಥಿರತೆ ಇರುತ್ತದೆ. ನೀವು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು. ಪ್ರಯತ್ನಿಸುತ್ತೀರಿ. ನಿಮಗೆ ಅದೃಷ್ಟವಾದ ಸಂಖ್ಯೆ 2 ಮತ್ತು ಅದೃಷ್ಟವಾದ ಬಣ್ಣ ಬೂದು ಬಣ್ಣ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ನಿಮ್ಮ ಹತ್ತಿರದ ಮತ್ತು ಪ್ರೀತಿಪಾತ್ರರ ಭಾವನೆಗಳನ್ನು ನೀವು ಗುರುತಿಸಿದ್ದರೆ ಮತ್ತು ಅವುಗಳನ್ನು ಅನುಸರಿಸಲು ಪ್ರಯತ್ನಿಸಿದರೆ ನಿಮಗೆ ತೃಪ್ತಿಯಾಗುತ್ತದೆ. ಕೆಲವೊಮ್ಮೆ ಇತರರ ಮಾತನ್ನು ಕೇಳುವುದು ತಪ್ಪಲ್ಲ. ಪ್ರಮುಖ ವ್ಯಾಪಾರ ಸಂಬಂಧಿತ ವ್ಯವಹಾರಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ನಿಮಗೆ ಅದೃಷ್ಟವಾದ ಸಂಖ್ಯೆ 7 ಮತ್ತು ಅದೃಷ್ಟವಾದ ಬಣ್ಣ ಗಿಳಿ ಹಸಿರು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ಸುತ್ತಲೂ ಆಹ್ಲಾದಕರ ವಾತಾವರಣವನ್ನು ಸೃಷ್ಟಿಸಲು ಪ್ರಯತ್ನಿಸಿ. ಪ್ರೀತಿಯ ಜೀವನದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಸಂಬಂಧಿಕರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ. ಕಚೇರಿಯಲ್ಲಿ ಯಾವುದೇ ಹಠಾತ್ ಬದಲಾವಣೆಯು ನಿಮ್ಮನ್ನು ಅಚ್ಚರಿಗೊಳಿಸಬಹುದು. ನಿಮಗೆ ಅದೃಷ್ಟವಾದ ಸಂಖ್ಯೆ 7 ಮತ್ತು ಅದೃಷ್ಟವಾದ ಬಣ್ಣ ಬಿಳಿ ಮತ್ತು ನೀಲಿ. ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ನೀವು ಮಹಾನ್ ಪುರುಷರೊಂದಿಗೆ ಸಂವಹನ ನಡೆಸಲು ಒಂದು ಅಂಶವಾಗಿದೆ. ಹೊಸ ಕೆಲಸದಲ್ಲಿ ಕಾನೂನು ಮತ್ತು ತಾಂತ್ರಿಕ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿದ ನಂತರವೇ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಪ್ರಾಯೋಗಿಕ ಚಿಂತನೆಯು ನಿಮಗೆ ಸಮಾಜದಲ್ಲಿ ಪ್ರತಿಷ್ಠೆಯನ್ನು ನೀಡುತ್ತದೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 3 ಮತ್ತು ಅದೃಷ್ಟವಾದ ಬಣ್ಣ ಹಳದಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ನಿಮಗೆ ಸಂತೋಷದ ದಿನವಾಗಿರುತ್ತದೆ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ತಂದೆ ಅಥವಾ ಯಾವುದೇ ಜ್ಞಾನವುಳ್ಳ ವ್ಯಕ್ತಿಯಿಂದ ಸಲಹೆ ಪಡೆಯುವ ಅವಶ್ಯಕತೆ ಇರಬಹುದು. ದಿನದ ದ್ವಿತೀಯಾರ್ಧವು ಮಹಿಳಾ ಸ್ನೇಹಿತರೊಂದಿಗೆ ಸಮಯ ಕಳೆಯುತ್ತದೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 1 ಮತ್ತು ಅದೃಷ್ಟವಾದ ಬಣ್ಣ ನೀಲಿ. ಧನುರಾಶಿ. ಧನುರಾಶಿಯವರಿಗೆ ಇಂದು ಮಿಶ್ರ ಫಲದಾಯಕ ದಿನ. ನಿಮ್ಮ ಹಳೆಯ ಹೊಣೆಗಾರಿಕೆಗಳಿಂದ ನೀವು ಮುಕ್ತರಾಗಬಹುದು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಕೆಲಸ ಮಾಡಬೇಕಾಗುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಲಹೆಗಳು ಸ್ವಾಗತಿಸಲಾಗುತ್ತದೆ. ನೀವು ಕೆಲವು ಅಗತ್ಯ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಬೇಕಾಗಬಹುದು. ನಿಮಗೆ ಅದೃಷ್ಟವಾದ ಸಂಖ್ಯೆ 9 ಮತ್ತು ಅದೃಷ್ಟವಾದ ಬಣ್ಣ ಹಳದಿ ಮತ್ತು ಕೇಸರಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಸಹೋದರಿ ಅಥವಾ ಸಹೋದರನ ಮದುವೆಗೆ ಸಂಬಂಧಿಸಿದ ಚರ್ಚೆ ಮನೆಯಲ್ಲಿ ನಡೆಯಬಹುದು. ಹಳೆಯ ಸ್ನೇಹಿತ ಅಥವಾ ಸಂಬಂಧಿ ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಬಂದು ನಿಲ್ಲಬಹುದು. ಯಾರಾದರೂ ನಿಮಗೆ ಸಾಲ ಕೇಳಿದರೆ ಅದನ್ನು ಎಂದಿಗೂ ನೀಡಬೇಡಿ. ನಿಮಗೆ ಅದೃಷ್ಟವಾದ ಸಂಖ್ಯೆ 2 ಮತ್ತು ಅದೃಷ್ಟವಾದ ಬಣ್ಣ ನೀಲಿ. ಕುಂಭರಾಶಿ. ಕುಂಭರಾಶಿಯವರಿಗೆ ವ್ಯಾಪಾರ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಮತ್ತು ನಿಮ್ಮ ಪ್ರತಿಸ್ಪರ್ಧಿಗಳು ಸ್ಪರ್ಧೆಯಲ್ಲಿ ಹಿಂದುಳಿಯುತ್ತಾರೆ. ದಿನದ ದ್ವಿತೀಯಾರ್ಧವು ಶುಭ ಖರ್ಚು ಮತ್ತು ಖ್ಯಾತಿಯ ಬೆಳವಣಿಗೆಗೆ ಒಂದು ಅಂಶವಾಗಿದೆ. ದಾನ ಕಾರ್ಯಗಳಿಗಾಗಿ ಖರ್ಚು ಮಾಡಲು ಇಂದು ಸಾಧ್ಯವಾಗುತ್ತದೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 7 ಮತ್ತು ಅದೃಷ್ಟವಾದ ಬಣ್ಣ ಕಪ್ಪು. ಮೀನರಾಶಿ. ಮೀನರಾಶಿಯವರಿಗೆ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯ. ಆದರೆ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರದಿಂದಿರಿ. ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ. ಅಧಿಕಾರಿಯ ಸಹಾಯದಿಂದ ನೀವು ಉತ್ತಮ ಆಸ್ತಿಯನ್ನು ಪಡೆಯುತ್ತೀರಿ. ನಿಮಗೆ ಅದೃಷ್ಟವಾದ ಸಂಖ್ಯೆ 6 ಮತ್ತು ಅದೃಷ್ಟವಾದ ಬಣ್ಣ ಹಳದಿ.
ವಿಶೇಷ ಸೂಚನೆ: ಎಲ್ಲೂ ಪರಿಹಾರ ಆಗದ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿ ಶಾಶ್ವತ ಪರಿಹಾರ ಸಿಗುತ್ತದೆ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಮನನೊಂದಿದ್ದರೆ ಒಮ್ಮೆ ಕರೆ ಮಾಡಿ. ನಿಮ್ಮ ಸರ್ವ ಸಮಸ್ಯೆಗಳಿಗೂ ಇಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಧನ್ಯವಾದಗಳು.